ನೀನ್ ಹುಟ್ಟಿ ಏನ್ ಸಾಧನೆ ಮಾಡಿ ಅನ್ನೋದ್ರ ಬಗ್ಗೆ ಯೋಚನೆ ಮಾಡ. ನಿಮ್ಮ ಅಣ್ಣ ನಿನ್ ಮೇಲೆ ಸಿಕ್ಕಾಪಟ್ಟೆ ನಂಬಿಕೆ ಇಟ್ಟಾನ. ಆ ನಂಬಿಕೆ ಉಳಿಸೋನ ಪ್ರಯತ್ನ ಮಾಡು. ನೋಡಪ್ಪ ಕಾಲೇಜಿಗೆ ಕರೆಕ್ಟ್ ಹೋಗಂಗಿದ್ರ ಹೋಗ, ಇಲ್ಲಾಂದ್ರಪ್ಪ ಅಂದ್ರ ಮನೆ ಬಿಟ್ಟು ಹೋಗ್ಬಿಡ. ನಾವು ರೊಕ್ಕ ಇಸ್ಕೊಂಡಿರ್ತೀರಿ, ಬರೀ ಆ ಪಾರ್ಕ್ ಈ ಪಾರ್ಕ್ ಅಂತ ತಿರುಗಾಡಕ್ ಹೋಗ್ತೀರಿ ನೀವು. ಹಲೋ ಪ್ರವೀಣ, ಎಲ್ಲಿದ್ರಿ? ನಾನು ನಿಮ್ಮ ಕಾಲೇಜ್ದಾರಿಗೆ ಹೊಂಟಿ, ನೀ ಪಟ್ನಮ್ಮ ಎಲ್ಲಿದೆ? ಆಮೇಲೆ ಬರ್ತೀನಿ. ನಾನು ಅಲ್ಲಿದ್ದಾನೆ ಬರ್ಕೊಂತೀನಿ, ಇಲ್ಲಿ ಬರೋ ಕೇಟ್ ಮಾಡ್ತೀಯಲ್ಲ. ಬಾ ಬರ್ತೀನಿ ಬಾ. ಜಾಸ್ತಿ ಕಾಸು ಬಿಡ, ಜಲ್ದಿ ಬಾ ನೋಡ. ಬರ್ತೀನಿ ಬಾ. ಸರಿ ಹೋಗ್ರಿ. ಮಗ ನಾಳೆ ಹೊಸ ವರ್ಷ ನಿಮ್ ಕೆಲದಷ್ಟು ದುಡ್ಡು ನೀ ಅಡ್ಜಸ್ಟ್ ಮಾಡ, ನಂಗೆ ಕೆಲದಷ್ಟು ನಾ ಅಡ್ಜಸ್ಟ್ ಮಾಡ್ತೀನಿ. ನಾಳೆ ಎಷ್ಟಾದ್ರೆ ಪಾರ್ಟಿ ಕೊಡಬೇಕು ನೋಡ. ನಮ್ಮ ಮನೆ ಪರಿಸ್ಥಿತಿ ಎಲ್ಲ ಗೊತ್ತಿದ್ರೆ ಕೇಳ್ತೀನಿ, ಏನಾಗುತ್ತೆ ಈ ವರ್ಷ ದಿನ ಪಾರ್ಟಿ ಮಾಡ್ಬೇಕು. ಪಾರ್ಟಿ ಮಾಡಿದ್ರ ವರ್ಷ ಪೂರ್ತಿ ಖುಷಿಯಾಗಿರ್ಬೋದು. ನಾಳೆ ಆಗ್ಲಿಲ್ಲ ಅಂದ್ರೆ ದುಡ್ಡು ಏನ್ ಸ್ವಲ್ಪ ಮಾಡೋದು, ನಿಮ್ ಕೈ ಅಷ್ಟು ಮಾಡ, ಉಳ್ಕಿದ್ ನಾ ಮಾಡ್ತೀನಿ. ಯಾವ್ದು ಕರೆಕ್ಟ್ ಐತಿ. ನಮ್ಮ ಮನೇಲಿ ಕೇಳಕಂದ್ರೆ ನಮ್ಮ ಮನೇಲಿ ತುಂಬಾ ಕಷ್ಟ ಇದೆ. ಕೇಳಿದ್ರೆ ನಾ ಮಾಡ್ತೀನಿ ಅಡ್ಜಸ್ಟ್, ನಾಳೆ ಅಡ್ಜಸ್ಟ್ ಮಾಡ್ತೀನಿ. ನಾನು ಟ್ರೈ ಮಾಡಿ, ನನ್ನ ಫ್ರೆಂಡ್ ಹತ್ರ ಕೇಳ್ತೀನಿ, ನಾಳೆ ಫ್ರೆಂಡ್ ಹತ್ರ ಸಜೆಸ್ಟ್ ಮಾಡಿ, ನೀನೇ ಅಡ್ಜಸ್ಟ್ ಮಾಡಿ. ಸೋಣಪ್ಪ ಅವ್ರ ಫೋನ್ ಮಾಡ್ತೀನಿ. ಸರಿ. ಹೇಳಿ ಕಾಲೇಜ್ ಫೀ ಕಟ್ಟಕ ಹಾಕ್ಬೇಕದು. ಕಾಲೇಜ್ ಸರಿಯಾಗಿ ಹೋಗಲ್ಲ ಅಂತ ಹೇಳಕತ್ತೀರ ಸರ್? ಕಾಲೇಜ್ ಫೀಸ್ ಅಂತ ಇಸ್ಕೊಂಡು ಹೋಗ್ತೀರಿ, ಮಜಾ ಮಾಡಕ್ ಹೋಗ್ತೀರಿ. ನಾನು ದಿನ ಕಾಲೇಜಿಗೆ ಹೋಗೋದ, ಅವರು ಸುಳ್ಳು ಹೇಳ್ಯಾರ. ಅಲ್ಲಿ ನೋಡ್ರಪ್ಪ ಸರ್, ಫೋನ್ ಹಚ್ಚಿ ಅನ್ನಕತ್ಯಾರ. ನಾವು ರೊಕ್ಕ ಇಸ್ಕೊಂಡು ಹೋಗ್ತೀರಿ, ಬರೀ ಆ ಪಾರ್ಕ್ ಈ ಪಾರ್ಕ್ ಅಂತ ತಿರ್ಗಾಡಕ್ ಹೋಗ್ತೀರಿ ನೀವು. ಯಾರು ರೊಕ್ಕನಿಲ್ಲ ರುಚಿಲ್ಲ, ಹೋಗ. ಅಲ್ಲ ಒಂದ್ಸಲ ಹೋಗೋಣ. ಇಲ್ಲ ಯಾರು ರೊಕ್ಕಲ್ಲ, ಕೊಡಲ್ಲ ಹೋಗ. ಬರೀ ಮಜಾ ಮಾಡಕ್ ಹೋಗ್ತೀರ ನೀವು. ಕಾಲೇಜ್ ಫೀಸ್ ಅಂತ ಹೋಗಿ ನೋಡಪ್ಪ, ಕಾಲೇಜಿಗೆ ಕರೆಕ್ಟ್ ಹೋಗಂಗಿದ್ರ ಹೋಗ, ಇಲ್ಲಾಂದ್ರಪ್ಪ ಅಂದ್ರ ಮನೆ ಬಿಟ್ಟು ಹೋಗ್ಬಿಡ. ಯಾರು ರೊಕ್ಕಲ್ಲ ರುಚಿಲ್ಲ, ಬರೀ ಮಜಾ ಮಾಡಕ್ ನೀವು. ಆ ಪಾರ್ಕ್ ಈ ಪಾರ್ಕ್ ಅಂತ ತಿರ್ಗಾಡ್ಬೇಕಾದ್ರಿ ನೀವು. ಹೋಗ. ಅದೊಂದು ಸಿಗಲ್ಲ, ಒಂದು ಮುನ್ನ ಬರ ಇಟ್ಬಿಡ ಹೋಗಲೆ. ಅದೊಂದು ತಾಟ ಐತ್ ನೋಡ.
ಇಲ್ಲ ಅಣ್ಣ ಯಾಕೆ ಕಾಲೇಜಿಗೆ ಹೋಗಿಲ್ಲ ಹೋಗಿ ಬಂದು ಮನೆಗೆ ಹೋಗಿ ಡ್ರೆಸ್ ಚೇಂಜ್ ಮಾಡಿ ಬಂದಿನಿ ಅಣ್ಣ ₹1,000 ಬೇಕಿತ್ತು ಅಣ್ಣ ಅಲ್ಲಿ ನಿಮ್ಗೆ ಸಾಲ ಕೊಡಕ ಇಲ್ಲ ಅಣ್ಣ ನಾನು ಇಲ್ಲ ಊರ್ ಬಿಟ್ಟು ಹೋದ್ರೆ ನಾನೇನ್ ಮಾಡಿ ಹೇಳ ಅದ ನನ್ 4 ಲಕ್ಷ ರೂಪಾಯಿ ಸಾಲ ಐತೆ ನಮ್ಮ ನಂಬಿಕಿಲ್ಲ ಅಣ್ಣ ಕಾಲೇಜಿಂದ ಸ್ಕಾಲರ್ಶಿಪ್ ಎಲ್ಲರೂ ಊರ್ ಬಿಟ್ಟು ಹೋದ್ರೆ ನಾನೇನ್ ಮೇಡಮ್ ಈಗ ಕೊಡಲ್ಲ ಅಣ್ಣ ಎಲ್ಲ ಕೊಡಲ್ಲ ಆಯ್ತು ಅಣ್ಣ ಏನೋ ಇಲ್ಲ ಕೊಡಲ್ಲ ಬಿಡ ಸಾರಿ ಲೇ ರಾಮ ದುಡ್ಡು ಅಡ್ಜಸ್ಟ್ ಆಗಿಲ್ಲ ಮನೆಗೆ ಎಲ್ಲಾರು ಬೈಯಕ್ ಬಂದ್ಬಿಟ್ರಿ ಲೇಪ ಎಲ್ಲ ದುಡ್ಡೆಲ್ಲ ಅಡ್ಜಸ್ಟ್ ಆಗ್ಯಾವು ನೀ ಬೈಕ್ ಅಂತ ಅಡ್ಜಸ್ಟ್ ಮಾಡ್ಕೊಂಡು ಅಡ್ಜಸ್ಟ್ ಮಾಡಿ ಯಾರ ಹತ್ರ ಇಸ್ಕೊಂಡ್ ಲೇಪ ನಮ್ಮ ಅಣ್ಣ ಬ್ಯಾಂಡ್ ₹2,000 ಅದಾವ 4 ತಗೊಂಬಂದ್ಬಿಟ್ಟಿನಿ ಅಕಸ್ಮಾತ್ ನಿಮ್ಮ ಮನೆಗೆ ಗೊತ್ತಾದ್ರ ಅದನ್ನೆಲ್ಲ ಬಿಡು ನೀನು ಬೈಕ್ ಒಂದು ಅಡ್ಜಸ್ಟ್ ಮಾಡು ಬೈಕ್ ಸಡನ್ಲಿ ಅಂದ್ರೆ ಅಡ್ಜಸ್ಟ್ ಆಗಲ್ಲ ಕೇಳ್ತಿಂತ ಯಾರ ಹತ್ರ ಇಸ್ಕೊಂಬರ್ತಿಂತ ಅಷ್ಟ್ ಮಾಡ ಬೈಕ್ ತಗೊಂಬ ನೀನು ಎಲ್ಲ ಅಡ್ಜಸ್ಟ್ ಮಾಡೀನಿ ಬೆಳಿಗ್ಗೆ ನಿಮ್ಮ ಮಂತ್ಯಾಗ ಬರ್ತಾಗಾರ ಸರಿ ತಗ ಹಂಗಂದ್ರ ಕೇಳ್ತಿಂತ ಇಲ್ಲೇ ಸರಿ ತೋ ಅಷ್ಟು ಮಾಡಮ್ ತೋ ಸರಿ ಅಲ್ಲ ನಿಲ್ಲಾಕ್ ನಿಂತ ಇಲ್ಲ ಬಸ್ಸಿನ ಬೇರೆ ಕಾಯಕತ್ತಿದ್ದೆ ಬಸ್ ಇಲ್ಲ ಅದಕ್ಕೆ ಮೆಲ್ಲ ನಡ್ಕೊಂತ ಹೊಂಟಿದ್ದೆ ಇಲ್ಲ ನಿಲ್ತಾರ ಬಸ್ ಬರ್ತಿತ್ತಲ್ಲ ಮರ ಮೆಲ್ಲ ನಡ್ಕೊಂತ ಹೋಗ್ಬಿಟ್ರೆ ಆತ್ ಬಿಡಪ್ಪ ಅಂತ ಹೊಂಟಿದ್ದೆ ಮತ್ತೆ ಮನ್ಯಾಗೆಲ್ಲ ಆರಾಮದಾರಲ್ಲ ಆರಾಮದ್ರಪ್ಪ ನಮ್ಮೂರು ಒಂದ್ ಸ್ವಲ್ಪ ಬಾಳ ಹುಳ ಆಗ್ಬಿಟ್ಟ ನೋಡಮ್ರೆ ಪ್ಯಾಂಟ್ ಬೀಚ್ ಹಾಕಿದ್ದೆ 2,000 ಆಡ್ಬಿಟ್ಟಾನ ರಾಮ್ಯ ಹ್ಞೂ ನಮ್ರೆ ಇವಾಗ ನಾವ್ ಹಂಗಿದ್ದಲ್ಲ ಏನ್ ಮಾಡ್ಬೇಕ ಈಗ ಹುಡುಗ ಕಾಲ ಎಲ್ಲ ಮಿನ್ ಮಾಡಕ್ ಬಿಟ್ಟಾನ ಇವನು ನಾವು ಚಟ ಗಿಡಕ್ ಬಿದ್ಬಿಟ್ಟು ಏನೋ ಮರ ಅದಕ್ಕೆ ನಿನ್ನ ಹತ್ರ ಬರ್ತಾನ ಸ್ವಲ್ಪ ಬುದ್ಧಿ ಹೇಳಪ್ಪ ಇತ್ತೀಚೆಗೆ ನಮ್ ತಲೆ ಬರಗಲ್ವಾ ಮರ ಅವ ಇಲ್ಲ ಬರ್ತಾನ ನೋಡಿ ಒಟ ಏ ಗಾಡಿ ಕೇಳಕ್ ಅಲ್ಲಿ ಕಡಿ ರೊಕ್ಕಲ್ಲಿ ಬರ್ತಾನ ನೋಡ ಆಮೇಲೆ ಈಗ ಹೇಳ್ಬೋದ ನಮ್ಮ ಅಂತರ ಮತ್ತೆ ಎಲ್ಲಿ ಕೇಳ್ತಾರಪ್ಪ ಅವ್ರು ಹೇಳ್ತಾನಪ್ಪ ಬಾರಿ ಹುಡ್ರಲ್ಲ ಕೇಳ್ತಾರ ಯಾರು ಬಂದ್ರಿ ಅಂತ ನಾನು ಆಯ್ತಪ್ಪ ಯಾವ್ದ್ರ ಊಡ್ರಿ ಎಲ್ಲ ಹಾಳಾಗ್ ಬಿಡ್ಬಿಡ ಅವ್ರು ಊರಪ್ಪ ಕೆಟ್ಟ ಬಿಡ ಹೋಗ ಅತ್ತ ಅಲ್ಲಿ ಬಿಡ್ತ ಮತ್ತ ಬಸ್ ಸ್ಟ್ಯಾಂಡ್ ಹತ್ರ ಏನ್ ಲೇ ರಾಮೆ ಜಲ್ದಿ ಬಂದು ಕುತ್ಕೊಂಡ್ಬಿಡ್ತೀನಿ ಅಲ್ಲಿ ನಾ ಕರೀತೇವಾಗ ನೀವು ಬರೋದೇವಾಗ ಅಪ್ಪ ಮನ್ಯಾಗ ಸಿಕ್ಕಾಪಟ್ಟೆ ಕೆಲಸ ಇದ್ದೀಯಪ್ಪ ಅಲ್ಲಿ ಇವತ್ತಿಲ್ಲಪ್ಪ ಫುಲ್ ಗಿತ್ ಕಾಣಕ್ ಕೂತಿದ್ಯಾ ಇವತ್ತು ವರ್ಷ ಇವತ್ತು ಹೆಂಗ್ ಕಾಣ್ತೀವಿ ವರ್ಷ ಪೂರ್ತಿ ಹೆಂಗ ಕಾಣ್ತೀವಿ ಸ್ವಲ್ಪ ಕಿಚ್ಚಿರ್ಬೇಕು ಇವತ್ತ ಅದು ಬಿಡು ಬೈಕ್ ಹಿಡಿದಿಲ್ಲ ಅದೇನತ್ತ ಮೊನ್ನೆ ಆ ಹುಡುಗನ ಭೇಟಿ ಮಾಡಿಸಿದ್ದಲ್ಲ ಅಲ್ಲಿ ಕೇಳಿ ನೋಡ್ ಬೈಕ್ ಇಸ್ಕೊಂಡ್ಬಿಟ್ಟು ಹಂಗಾರ ನಾ ಪಾಟಿಗೆ ಏನೇನ್ ಬೇಕು ಎಲ್ಲ ರೆಡಿ ಮಾಡ್ಕೊಂತೀನಿ ಅಷ್ಟೇ ಬಿಡಾಗ ಬೈಕ್ ಫೋನ್ ನೋಡಗಾರ ರೆಡಿ ಮಾಡ್ಕೆ ಪ್ರವೀಣ ಬೈಕ್ ಕೇಳಿದ್ನವ ನಾ ಕೊಡ್ಬೇಕಂತ ಏನ್ ಕಳ್ಸಿದ್ ಮಂದಿ ಅವ ನಾವು ಬಿಸಿ ಇರ್ತ ಅದಕ್ಕೆ ನಾ ಬಂದ್ವಿ ಎಲ್ಲಿದೆ ನೋಡ್ರಿ ಬೈಕ್ ಇವತ್ತು ವರ್ಷ ಅಲ್ಲ ಪಾರಿ ಮಾಡ್ಕೊಟ್ಟಿವ ಅಲ್ಲಿ ಏತಮ್ಮ ನಿಮ್ ಮನ್ಯಾಗ ಸಿಕ್ಕಾಪಟ್ಟೆ ಸಾಲ ಐತಿ ಕಷ್ಟ ಐತಿ ಅಂತಂದು ನಾನ್ ಅವ್ರ ಮನೆ ಕಟ್ಟಿರ್ತಾನ ನೀನು ರೊಕ್ಕ ಎಲ್ಲಿಂದ ತಂದಿಲ್ಲ ಪಾಡಿ ಮಾಡಕ ಈಗ ನಮ್ಮ ಮಣ್ಣನ ಪ್ಯಾಂಟ್ ₹2,000 ಸಿಕ್ಕೋ ತಗೊಂಡ್ಬಿಟ್ರಿ ಮರ ಯಾಕೋ ಮನ್ಯಾಗ ಅಷ್ಟೊಂದು ಸಾಲ ಕಷ್ಟ ಐತ್ಕಂದು ಮನ್ಯಾಗ ಅಳು ಮಡ್ಕೊಂಡ್ ಪಾರ್ಟಿ ಮಾಡೋ ಅವಶ್ಯಕತೆ ಏನಿತ್ತೆ ನಿನಗ ಅಲ್ಲೋಣ ವರ್ಷದಾಗ ಒಂದ್ಸಲ ಬರ್ತಾವ ವರ್ಷ ಅದನ್ನ ಬೇಡ ಅಂತ ಎಲ್ಲ ಬರ್ರಿ ನೀವು ನೀ ಊಟದಿಂದ ಹೊಸ ವರ್ಷಗಳ ದಿನ ಬರ್ತಾವ ಹೋಗ್ತಾನವ ನೀನ್ ಹುಟ್ಟಿ ಏನ್ ಸಾಧನೆ ಮಾಡಿ ಅನ್ನೋದ್ರ ಬಗ್ಗೆ ಯೋಚನೆ ಮಾಡ ಬರೇ ಪಾರ್ಟಿ ಮಾಡಿಬಿಟ್ಟೆ ಅಂದ್ರ ನಿನಗ ಉಪಯೋಗ ಆಗುತ್ತ ಹೊರತು ನಿನ್ ಎತ್ತವ್ರಿಗೆ ನಿನ್ನ ಮನೆತನಕ್ಕೆ ಯಾವತ್ತೂ ಉಪಯೋಗ ಆಗಲ್ಲ 4 ಜನಕ್ಕೆ ಉಪಯೋಗ ಕೆಲಸ ಮಾಡು 4 ಜನಕ್ಕೆ ಒಳ್ಳೇದಾಗ ಕೆಲಸ ಮಾಡು ನೋಡು ನನಗ ಆಸೆ ಐತಿ ನಮ್ಮ ತಂದೆ ತಾಯಿ ನಾ ತಿನ್ನೋಳಿಕೆ ಕೇಳ್ಬೇಕು ನಾನು ಮುಂದೆ ಬರ್ಕೋಣದ ಆದ್ರೆ ಈಗಿನ ದುನಿಯಾದಾಗ ನಮ್ಮಂತ ಮಿಡಲ್ ಕ್ಲಾಸ್ ಜನಕ್ಕೆ ಮುಂದೆ ಬರಕ್ ಯಾವನು ಬಿಡಲ್ವ ನಾವು ಸಣ್ಣ ಪುಟ್ಟ ವಿಷಯದಾಗ ಖುಷಿ ಕಾಣ್ತೀವಿ ಅಷ್ಟ ಸಾಕು ನಮಗೆ
ನಾವು ಬಡವರು ಅಂತಂದು ನಮ್ಮ ನಾವೇ ಹಿಂದ್ ತಳ್ಕೊಂತ ಹೋಗ್ಯ ನಾವ್ ಯಾವಾಗ್ಲೂ ಹಿಂದ ಇರ್ತೀವಿ. ಈ ಜೀವನ ಬಡವ್ರಿಗೊಂದು ಶ್ರೀಮಂತರಿಗೊಂದು ಅಂತ ಅಲ್ಲ, ಎಲ್ಲರಿಗೆ ಒಂದ ಜೀವನ, ಎಲ್ಲರಿಗೆ ಕಷ್ಟಗಳು ಬರಲ್ಲ. ಆದ್ರ ಈ ಜೀವನ ನಾವ್ ಹೇಗ್ ಉಪಯೋಗ ಮಾಡ್ಕೋತೀವಿ ಆ ತರ ಜೀವನ ನಮಗ್ ಪಾಠ ಕಲಿಸುತ್ತ, ಆ ತರ ಜೀವನದಾಗ ನಾವು ಉದ್ಧಾರ ಆಗ್ತೀವಿ. ತಮ್ಮ ನೀನು ಹುಟ್ಟಿದಾಗಿಂದ ಹೊಸ ವರ್ಷಗಳು ಹೆಂಗ್ ಬರ್ತಾನೆ ಹೋಗ್ತಾನೋ ಹಂಗ ಜೀವನದಾಗ ಕಷ್ಟಗಳು ಬರ್ತಾನೆ ಹೋಗ್ತಾನೆ. ಅದ್ರ ಬಗ್ಗೆ ಯೋಚನೆ ಮಾಡ್ಕೊತ ಕೂದ್ರೆ ನಮ್ ಕೈಲಿ ಏನಾಗಲ್ಲ ಅಂತ ಅಂದ್ ಕೂತ್ರೆ ಏನು ಮಾಡಕ್ಕಾಗಲ್ಲ. ನೋಡು, ಈ ಅವ್ರು ಚೆನ್ನಾಗಿರ್ಲಿ ಇವ್ರು ಚೆನ್ನಾಗಿರ್ಲಿ ಅಂತ ಬಯಸೋದಲ್ಲ. ಮುಖ್ಯವಾಗಿ ನಮ್ ಎಷ್ಟವರು ನಮ್ಮ ತಂದೆ ಚೆನ್ನಾಗಿರ್ಲಿ ಅಂತ ಬಯಸ. ಅವ್ರು ಕಷ್ಟ ಪಡೋದು ನಮ್ಮ ಕಣ್ಣಿಗೆ ಕಾಣದೇ ಇರ್ಬೋದ, ಆದ್ರ ನಮಗೋಸ್ಕರ ಅವ್ರು ಏನ್ ಮಾಡ್ತಾರ ಅನ್ನೋದು ಅದನ್ನ ಮಾತಿನಾಗ ಹೇಳಕ್ಕಾಗಲ್ಲ. ಅಂತ ಜಾಗ ಅವ್ರದ್ದು. ನಿಮ್ಮ ಅಣ್ಣ ನಿನ್ ಮೇಲೆ ಸಿಕ್ಕಾಪಟ್ಟೆ ನಂಬಿಕೆ ಇಟ್ಟಾನ, ಆ ನಂಬಿಕೆ ಉಳಿಸೋನ ಪ್ರಯತ್ನ ಮಾಡು. ಈ ತರ ಪಾರ್ಟಿ ಮಾಡಿದ್ರೆ ನಿನಗೂ ಉಪಯೋಗ ಆಗುತ್ತೆ ಹೊರತು ಯಾರಿಗೂ ಉಪಯೋಗ ಆಗ್ತೈತ? ಅಮ್ಮ ನಿನಗೆ ಒಂದ್ ವಿಷಯ ಲೈಫ್ನ್ಯಾಗ ಹುಟ್ಟಿದೀವಿ ಅಂದ್ರೆ ಯಾವನೊಬ್ಬ ಹುಟ್ಟಿದ ನಾನು ಸತ್ತ ಅನ್ನೋ ತರ ಬದುಕ್ಬಾರ್ದು. ನೀನು ಹುಟ್ಟಿದೀಯ ಅಂದ್ರೆ ಇಲ್ಲಿ ನೀನು ಗುರುತು ಉಳಿದಿರ್ಬೇಕು. ಆತರ ಏನಾದ್ರು ಸಾಧನೆ ಮಾಡೋ ಯೋಚನೆ ಮಾಡು. ಅದನ್ನ ಬಿಟ್ಟು ಈ ಮನೆಯಲ್ಲಿ ದುಡ್ಡು ಕಳು ಮಾಡಿ ಪಾರ್ಟಿ ಮಾಡೋಣ ಅಂತ ಯೋಚನೆ ಮಾಡಿದ್ರೆ ನಿನಗೂ ಉಪಯೋಗ ಆಗುತ್ತೆ ಹೊರತು ನಿಮ್ಮ ಮನೆಯವ್ರಿಗೆ ನಮ್ಮ ಮನೆತನಕ್ಕೆ ಯಾವತ್ತೂ ಉಪಯೋಗ ಆಗಲ್ಲ. ನೀನು ಉಂಡಿದ್ದು ಇವತ್ತಿರ್ತ ನಾವಿರಲ್ಲ. ಅದ ನೀವು ಮಾಡಿದ್ದು ಒಳ್ಳೆ ಕೆಲಸ ನೀವ್ ಸತ್ತ ಮೇಲೆ ನೀ ಇರ್ತ. ಇವತ್ತು ಹೊಸ ವರ್ಷ, ಇವತ್ತು ಒಳ್ಳೇದು ಏನಾದ್ರು ಶುರು ಮಾಡ್ಬೇಕು ಅಂತ, ಇವತ್ತು ಬದಲಾಗ್ಬೇಕು ಅಂತ ಅನ್ಕೊಂಡ್ರೆ ಲೈಫ್ ನಲ್ಲಿ ಏನಾದ್ರು ಉದ್ಧಾರ ಆಗಲ್ತಲ್ಲಿ. ಬೆಳೆದ್ಮೇಲೆ ನೀನು ಹೋಗ್ತೀನಿ ಅನ್ಕೊಂಡ್ರೆ ಬೈಕು ಇಲ್ಲೇ ಚಾವಿನೂ ಇದ್ರಲ್ಲೇ ಇದೆ, ಹೋಗೋದು ಬಿಡೋದು ನಿನಗೆ ಬಿಟ್ಟಿದ್ದು. ಲೈಫ್ ನಲ್ಲಿ ಒಳ್ಳೆಯವನಾಗಿ 4 ಜನಕ್ಕೆ ಒಳ್ಳೇದು ಮಾಡೋದ್ರಲ್ಲಿ ಲೈಫ್ ನಲ್ಲಿ ಒಳ್ಳೆ ಹೆಸರು ತಗೋತಲಿ. ಏನ್ ಬೇಡ ಎಷ್ಟೊತ್ತು ಕಾಯ್ಬೇಕು? ಬೈಕ್ ಕೊಟ್ಟನ ತಾನ ಹೋಗಮ್ಮ ಮತ್ ಪಾರ್ಟಿಗೆ ರೆಡಿ ಮಾಡ್ಸಿನಲ್ಲ ಅಲ್ಲಿ. ನೋಡ ಪ್ರವೀಣ, ನೀ ಹೇಳ್ದಂಗ ನೆಕ್ಸ್ಟ್ ಟೈಮ್ ಪಾರ್ಟಿ ಇವತ್ತು ಪಾರ್ಟಿ ಮಾಡೋದು ಬೇಡ. ಅದ ದುಡ್ಡನ್ನ ಬೇರೆ ಯಾವ್ದು ಒಳ್ಳೆ ಕೆಲ್ಸಕ್ಕ ಉಪಯೋಗ ಮಾಡಮ್. ಈಗ ಅಲ್ಲಿ ಅಡಿಗೆ ಮಾಡ್ಸಿದ್ದೀನಿ ಬೇರೆ ಯಾರಿಗಾರ ಅದನ್ನ ಸಹಾಯ ಮಾಡಮ್. ಅವತ್ತು 2,000 ರೂಪಾಯಿ ತಗೊಂಡಿದ್ದೆ ಕೊಟ್ಟು ತಾಳಿಯಪ್ಪ ನಮ್ಮ ಮಣ್ಣು ಸಿಟ್ಟೈತ ಮತ್ತೆ ತಂದೆ ಹಾಕಿ ಮಾಡ್ಬಿಟ್ಟವನೆ. ಈಗ ಎಲ್ಲಿ ಕರ್ಕೊಂಡು ಅದನ್ನ ಹೇಳಿಯಪ್ಪ. ಮಲ್ಕೊ ಬಾಯ್ಲೆ ನಿಂಗೆ ಹೊಲಕ್ಕೆ ಅಲ್ಲೇ ನಮ್ಮ ಮಣ್ಣು ಹಾಕಿ ಕೊಟ್ಟು ಬಂದು ನಾವು ಎದಕ್ಕೆ ಹೋಗೈತಿ. ಈಗ ಆಮೇಲೆ ಬಸ್ಸಿನ ಕೊಡೋದ ಕೊಡಕ ಬಾ. ಎಣ್ಣೆ ಹೊಡಿಬೇಕು. ನಮ್ ರಾಮಿನ ಬರೋಲ್ಲ ಎಲ್ಲಿ ಏನ ಗಿಡ ನೋಡ್ರ ಬಾಡ ಕಟ್ಬಿಟ್ಟಾವ. ಒಬ್ರನ್ನ ಹಾಕ್ಬೇಕು. ಎಲ್ಲಿ ಬಿತ್ತಿರಪ್ಪ ಏನೇನ್ ನೋಡವ. ಬಂದ್ ಹೊಲ ಬಂದ್ ನೀರ್ ಕಟ್ರಿ ಆಗಲ್ಲ. ಅವನು ಬರೀ ತಿರ್ಗಾಡಕ್ ಹೋಗ್ತಾನೆ ಅವನು. ತಿರ್ಗಾಕ್ ಹೋಗ್ಬಿಟ್ಟಾನಪ್ಪ ಅಂತೀನಿ ನಾನು. ರಾಮೆ ಬಂದಿದ್ರೆ ಅನುಕೂಲ ಆಕತ್ ನೋಡಿ. ಅಲ್ಲಿದ ನೋಡಿ ನೀ ಮಣ್ಣ ಹೌದು ಬಾರಿ ಹಬ್ಬ ಬದೈತಿ. ಕರ್ಕೊಂಡು ನನಗೆ ಇಟ್ಟಿಲ್ಲ. ನೀನು ಅಂದ್ರೆ ಇದಕ್ಕೆ ಈಗ ಎದುರಿಗೈತಿ ಇಲ್ಲಿ ಅಮ್ಮನ ರೊಕ್ಕ ಹೋದಕ್ಕೆ ಎಲ್ಲಿ ನೋಡಿದ್ದೇನೆ ಸುಮ್ಮನೆ ಬಿಡಪ್ಪ ನಂಗೆ ಗೊತ್ತಾಗ ಅಂದ್ರೆ ಅಮ್ಮನ ಸರ್ಲೇ ಈ ಕಡೆ ಬಂದ್ಬಿಡ್ರಿ. ಹಾಕ್ಬೇಕಾಯ್ತು ಮನೆ ಅಣ್ಣ ಒಂದು ನಿಮಿಷ ತಪ್ಪು ಹೇಳ ಮತ್ತೇನು ನಿನ್ ಜೇಬಿದ್ದ 2,000 ರೂಪಾಯಿ ತಗೊಂಡ್ಬಿಡ್ತೀನಿ. ಇವಟ್ರ ಶಾಣೆ ಆಗೋಟ. ಹಾ
ಇನ್ನೊಂದ್ಸಲ ಮಾ ಕಾಲೇಜಿಗೆ ಹೋಗು, ಕಾಲೇಜ್ ಸೀದಾ ಹೊಲಕ್ ಬಾ. ಹಾ ನೀನ್ ಅವನ ಜೊತೆ ದೇವಣ್ಣ ಹೇಳಿದ್ರೆ ಕೇಳಿಲ್ಲ. ಗಾಡಿ ಹಂಗ್ ಮಾಡ್ಲಿ ಅಂದ್ರೆ ಕೇಳಲ್ಲ. ಇನ್ನೊಮ್ಮೆ ಏನ ಕಾಲೇಜ್ ಬಿಟ್ಬಿಡ್ಲೆ ಹೊಲಕ್ ಬಾ. ಏನ ಕಾಲೇಜ್ ಇದ್ದ ಕಾಲೇಜಿಗೆ ಹೋಗು. ಹೋರಿ ಚೆನ್ನಾಗಿದ್ರಿ ನೋಡ್ರ ಬುದ್ಧಿಗೆ ಕಲ್ಕರಿ. ಯಾಕೋ ಫೋನ್ ಮಾಡಿದ್ಯಲ್ಲ? ಇಲ್ಲ ನಮ್ ತಮ್ಮ ಬಂದ್ ರೊಕ್ಕ ಕೊಟ್ಟು ಹೋದ. ಒಳ್ಳೆ ಹೋಗ್ಬಿಟ್ಟಾನ. ಮಾತು ಇನ್ನಿಂದ ಹೆಂಗಿರ್ಬೇಕು ನೋಡ. ಎಲ್ಲ ನಿನ್ನ ಬೈದ್ ಹೇಳಿದ್ನ ಬಾ ತಿಳ್ಕೊಂಡ್ ಗೊತ್ತಿಲ್ಲ ತಿಳ್ಕೊಂಡ್ ಬಟ್ ನಿನ್ ತರ ಇರ್ಬೇಕು ನೋಡಪ್ಪ. ಒಳ್ಳೆ ಹುಡುಗ ಅದ್ನಾರ ದುಡ್ಡನ್ನು ಕೊಟ್ಟು ಹೋದ. ಬಟ್ ಕಾಲೇಜ್ಗೆ ಹೋಗಿ ಸೀದಾ ಹೊಲಕ್ ಬರ್ತಂತ ಅಂತ ಹೇಳಿ ಬಂದಪ್ಪ. ಎಲ್ಲ ಇನ್ಮೇಲೆ ಸೆಣ್ಯಾಕಂತಾಗ ಮತ್ತ ಮಂದಿ ನೋಡಿ ನಾನು ಅಲ್ಲೇ ಹೊಂಡಿ ಮುಡ್ತನ. ಈ ಕಿರುಚಿತ್ರದ ಮೂಲಕ ತಿಳಿಸುವ ಸಂದೇಶವೇನೆಂದರೆ, ಹೊಸ ವರ್ಷ ಅಂದರೆ ಹೊಸ ಬಟ್ಟೆ ಹಾಕ್ಕೊಂಡು ಊಟ ಮಾಡಿಕೊಂಡು ಖುಷಿಯಾಗಿರೋದಲ್ಲ. ಕಷ್ಟ ಆದರೂ ಪರವಾಗಿಲ್ಲ, ಕಷ್ಟ ಬಂದರೂ ಪರವಾಗಿಲ್ಲ, ನಿಮ್ಮನ್ನು ಎತ್ತ ತಂದೆ ತಾಯಿನ, ನಿಮ್ಮನ್ನು ನಂಬಿದ ಜೀವಗಳನ್ನು ಖುಷಿಯಾಗಿಟ್ಟು ನೋಡಿ. ಆವಾಗ ದಿನ ನಿಮಗೆ ಹೊಸ ವರ್ಷ ಆಗಿರುತ್ತೆ. ಊರ್ ಬಿಟ್ಟು ಗೊತ್ತಿಲ್ಲ ನಿನಗೆ? ಗೊತ್ತಿಲ್ಲ ಕಾವು ಏನ ಯಾವ ಏನೋ ಸಾಧನೆ ಮಾಡ್ಬೇಕಂತಂದು ಊರ್ ಬಿಟ್ಟಾಗ ಒಳ್ಳೆ ಹೆಸರು ಮಾಡ್ಬೇಕಂತ ಒಂದು ಆಸೆ ಐತೆ. ಒಳ್ಳೇದ್ರಾಗಲಿ ನಮ್ಮ ಕೈಲಿಂದ ರಾಜಲ್ಲ ಆವಾಗ ಮಾಡ್ತಂಪ ಹೋಗಲ್ಲ ದವರ ಮಾಡ್ಲಿ ಒಟ್ಟು ನಮ್ಮ ಊರ್ ಒಳ್ಳೆ ಹೆಸರು ಸಾಕು ಹೋಗಲ್ಲ. ಸಾಧನೆ ಮಾಡೋದು ಅಂದರೆ ಹೆಸರು ಮಾಡೋದು, ದುಡ್ಡು ಮಾಡೋದು ಅಲ್ಲ. ನಾವು 4 ದಿನ ಬದುಕಿದ್ರು 4 ಜನಕ್ಕೆ ಒಳ್ಳೆಯದನ್ನು ಬಯಸಿ ಒಳ್ಳೆಯ ಕೆಲಸ ಮಾಡ್ತಾ ಬದುಕೋದೇ ನಿಜವಾದ ಸಾಧನೆ. ನಮ್ಮ ಕಿರುಚಿತ್ರ ನೋಡಿದ ಎಲ್ಲ ಪ್ರೇಕ್ಷಕರು ತುಂಬ ಹೃದಯದ ಧನ್ಯವಾದಗಳು. ಇದೇ ರೀತಿ ನಮ್ಮನ್ನು ಪ್ರೋತ್ಸಾಹ ಮಾಡಿ ಸಪೋರ್ಟ್ ಮಾಡ್ತಾ ಇರಿ.